ನಮಸ್ಕಾರ ಸ್ನೇಹಿತರೆ, ಪ್ರಧಾನಿ ಮೋದಿ ಪಂಚರಾಷ್ಟ್ರ ಪ್ರವಾಸ ಭಾರಿ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಪ್ರಧಾನಿ ಮೋದಿ ಕಳೆದ 10 ವರ್ಷಗಳಲ್ಲಿ ಎಷ್ಟು ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ? ವರ್ಷಕ್ಕೆ ವಿದೇಶ ಪ್ರವಾಸಕ್ಕೆ ಮಾಡ್ತಿರುವ ಖರ್ಚು ಎಷ್ಟು? ಹಿಂದಿನ ಪ್ರಧಾನಿಗಳಲ್ಲಿ ಹೆಚ್ಚು ವಿದೇಶ ಪ್ರವಾಸ ಮಾಡಿದವರು ಯಾರು? ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕೆ ಎಷ್ಟು ಖರ್ಚು ಮಾಡ್ತಾರೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಮೋದಿ ವಿದೇಶ ಪ್ರವಾಸಗಳ ಲೆಕ್ಕ. ಸ್ನೇಹಿತರೆ, ಪ್ರಧಾನಿ ಮೋದಿ 2014ರಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ಹೆಚ್ಚು ಟೀಕೆಗೆ ಒಳಗಾಗಿದ್ದು ಅಂದ್ರೆ ಈ ವಿದೇಶ ಪ್ರವಾಸದಿಂದ. ಮೋದಿ ತಮ್ಮ ಅವಧಿಯಲ್ಲಿ ದೊಡ್ಡ ಮಟ್ಟದಲ್ಲಿ ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ. 2014ರಲ್ಲಿ ಅಧಿಕಾರಕ್ಕೆ ಬಂದಲ್ಲಿಂದ ಈವರೆಗೆ ಮೋದಿ ಒಟ್ಟು 80ಕ್ಕೂ ಹೆಚ್ಚು ದೇಶಗಳಿಗೆ ಹೋಗಿ ಬಂದಿದ್ದಾರೆ. ಅದರಲ್ಲಿ ಒಂದಷ್ಟು ದೇಶಗಳಿಗೆ ಪದೇ ಪದೇ ಭೇಟಿ ಕೊಟ್ಟಿದ್ದಾರೆ. ಹೀಗೆ ಸುಮಾರು 100 ಸಲ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈ ಹಿಂದೆ ಇಂದಿರಾ ಗಾಂಧಿ 15 ವರ್ಷಗಳಲ್ಲಿ 113 ಬಾರಿ ವಿದೇಶ ಪ್ರವಾಸ ಕೈಗೊಂಡು ಹೆಚ್ಚು ಫಾರಿನ್ ಟೂರ್ ಮಾಡಿದ ಪ್ರಧಾನಿ ಅಂತ ಕರೆಸಿಕೊಂಡಿದ್ರು. 93 ಪ್ರವಾಸಗಳೊಂದಿಗೆ ಮನಮೋಹನ್ ಸಿಂಗ್ 2ನೇ ಪ್ಲೇಸ್ ನಲ್ಲಿ ಇದ್ರು. ಈಗಾಗಲೇ ಮನಮೋಹನ್ ಸಿಂಗ್ ರನ್ನ ಹಿಂದಿಕ್ಕಿರುವ ಪ್ರಧಾನಿ ಮೋದಿ ಸದ್ಯದಲ್ಲೇ ಇಂದಿರಾ ಗಾಂಧಿಯನ್ನ ಕೂಡ ಸೈಡ್ ಹೊಡೆಯಲಿದ್ದಾರೆ. ಒಂದು ಟ್ರಿಪ್ಗೆ ಆಗುವ ಖರ್ಚು ಎಷ್ಟು? ಪ್ರಧಾನಿ ಮೋದಿಯ ಒಂದು ಟ್ರಿಪ್ಗೆ ಎಷ್ಟು ಖರ್ಚಾಗಬಹುದು ಅನ್ನೋ ಅನುಮಾನ ಮೂಡುತ್ತೆ. ಯಾವ ದೇಶಕ್ಕೆ ಹೋಗ್ತಾರೆ, ಎಷ್ಟು ದಿನ ಇರ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದರಂತೆ ಒಂದು ಟ್ರಿಪ್ಗೆ ಸುಮಾರು 10 ರಿಂದ 25 ಕೋಟಿ ರೂಪಾಯಿವರೆಗೆ ಖರ್ಚು ಮಾಡಲಾಗುತ್ತೆ. ಇದು ಜಸ್ಟ್ ಸಾರಿಗೆ ವೆಚ್ಚ ಮಾತ್ರ. ಇದು ಬಿಟ್ಟು ಹೋಟೆಲ್, ಸಿಬ್ಬಂದಿಯ ಆಹಾರ, ಅದು ಇದು ಅಂತ ವೆಚ್ಚ ಇನ್ನೂ ಜಾಸ್ತಿ ಆಗುತ್ತೆ. 10 ವರ್ಷಗಳ ವಿದೇಶ ಪ್ರವಾಸದ ಖರ್ಚು. ಪ್ರಧಾನಿ ಮೋದಿ 2015ರಿಂದ 2025ರವರೆಗೆ ವಿದೇಶ ಪ್ರವಾಸಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ವಿದೇಶಾಂಗ ಇಲಾಖೆ ಮಾಹಿತಿ ಕೊಟ್ಟಿತ್ತು. ಅದರಂತೆ ಪ್ರತಿ ವರ್ಷ 106 ಕೋಟಿ ರೂಪಾಯಿ ಖರ್ಚು ಮಾಡಿರೋದು ಗೊತ್ತಾಗಿದೆ. ಒಟ್ಟಾರೆಯಾಗಿ 10 ವರ್ಷಗಳಲ್ಲಿ ಬರೋಬ್ಬರಿ 762 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಪ್ರಧಾನಿ ಮೋದಿ. ಹಾಗಾದ್ರೆ ಯಾವ ವರ್ಷ ಎಷ್ಟು ಖರ್ಚಾಗಿತ್ತು ಅಂತ ನೋಡೋಣ ಬನ್ನಿ. 2015ರಲ್ಲಿ 91 ಕೋಟಿ 50 ಲಕ್ಷ, 2015ರಲ್ಲಿ 33 ಕೋಟಿ 22 ಲಕ್ಷ, 2017ರಲ್ಲಿ 44 ಕೋಟಿ 27 ಲಕ್ಷ, 2018ರಲ್ಲಿ 51 ಕೋಟಿ 46 ಲಕ್ಷ, 2019ರಲ್ಲಿ 71 ಕೋಟಿ 76 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿತ್ತು. ಇನ್ನು 2020ರಲ್ಲಿ ಕೊರೋನಾ ಪೀಕ್ ನಲ್ಲಿ ಇದ್ದಿದ್ರಿಂದ ಯಾವುದೇ ವಿದೇಶ ಪ್ರವಾಸ ಕೈಗೊಳ್ಳಲಿಲ್ಲ. 2021ರಲ್ಲಿ ಮತ್ತೆ ವಿದೇಶ ಪ್ರವಾಸ ಕೈಗೊಳ್ಳಲು ಶುರು ಮಾಡಿದ್ರು. ಅದರಂತೆ 2021ರಲ್ಲಿ 36 ಕೋಟಿ 11 ಲಕ್ಷ, 2022ರಲ್ಲಿ 55 ಕೋಟಿ 82 ಲಕ್ಷ, 2023ರಲ್ಲಿ 93 ಕೋಟಿ 63 ಲಕ್ಷ, 2024ರಲ್ಲಿ 109 ಕೋಟಿ 51 ಲಕ್ಷ, 2025ರಲ್ಲಿ 175 ಕೋಟಿ 19 ಲಕ್ಷ ರೂಪಾಯಿಯನ್ನ ವಿದೇಶ ಪ್ರವಾಸಕ್ಕೆ ಖರ್ಚು ಮಾಡಲಾಗಿದೆ. ವಿದೇಶ ಪ್ರವಾಸದ ವೇಳೆ ಎಲ್ಲಿ ಉಳಿತಾರೆ? ವಿದೇಶ ಪ್ರವಾಸದ ವೇಳೆ ಪ್ರಧಾನಿ ಮತ್ತು ಸಿಬ್ಬಂದಿ ಐಷಾರಾಮಿ ಮತ್ತು ಬಿಗಿ ಭದ್ರತೆ ಇರುವ ಹೋಟೆಲ್ನಲ್ಲಿ ಉಳಿದುಕೊಳ್ತಾರೆ. ಅದರ ಬಿಲ್ಲನ್ನು ಕೂಡ ಸರ್ಕಾರವೇ ಭರಿಸಬೇಕಾಗುತ್ತೆ. ಮೊದಲೆಲ್ಲ ದೂರದ ದೇಶಕ್ಕೆ ಹೋಗುವಾಗ ಮಧ್ಯದಲ್ಲಿ ವಿಮಾನ ನಿಲ್ಲಿಸಿ ಇಂಧನ ತುಂಬಿಸಿ ಮತ್ತೆ ಹಾರಬೇಕಾಗ್ತಿತ್ತು. ಆಗ ಅದಕ್ಕಾಗಿಯೂ ಹೋಟೆಲ್ ಬುಕ್ ಮಾಡಲಾಗ್ತಿತ್ತು. ಆದ್ರೆ ಮೋದಿ ಈ ರೀತಿ ಇಂಧನ ತುಂಬಿಸಲು ವಿಮಾನ ಲ್ಯಾಂಡ್ ಆದಾಗ ಹೋಟೆಲ್ ಬುಕ್ ಮಾಡಿಸ್ತಿರ್ಲಿಲ್ಲ. ಬದಲಾಗಿ ಏರ್ಪೋರ್ಟ್ ನಲ್ಲೇ ಸ್ನಾನ ಮಾಡಿ ಏರ್ಪೋರ್ಟ್ ನ ಟರ್ಮಿನಲ್ ನಲ್ಲೇ ರೆಸ್ಟ್ ಮಾಡ್ತಿದ್ರು ಅಂತ ಅಮಿತ್ ಶಾ ಹೇಳಿದ್ರು. ಈಗ ಏರ್ ಇಂಡಿಯಾ 1 ವಿಮಾನ ಬಂದ ಮೇಲೆ ಮಧ್ಯದಲ್ಲಿ ರೀಫಿಲ್ಲಿಂಗ್ ಗೆ ಅಂತ ನಿಲ್ಲಿಸಬೇಕಾದ ಅಗತ್ಯ ಇಲ್ಲ. ಅದೇ ರೀತಿ ಹಿಂದಿನ ಪ್ರಧಾನಿಗಳು ಫಾರಿನ್ ಟ್ರಿಪ್ ಗೆ ಹೋಗುವಾಗ ದೊಡ್ಡ ನಿಯೋಗವೇ ಹೋಗ್ತಿತ್ತು. ಅಂದ್ರೆ ಅಧಿಕಾರಿಗಳು, ಸೆಕ್ಯೂರಿಟಿ ಸಿಬ್ಬಂದಿ, ವೈದ್ಯರು, ಪತ್ರಕರ್ತರು ಅಂತ ಹೆಚ್ಚು ಸಿಬ್ಬಂದಿ ಇರ್ತಿದ್ರು. ಆದ್ರೆ ಮೋದಿ ಹೆಚ್ಚು ಸಿಬ್ಬಂದಿಯನ್ನ ಕರ್ಕೊಂಡು ಹೋಗೋದಿಲ್ಲ. ಮೊದಲಿಗೆ ಹೋಲಿಸಿದ್ರೆ ಅದರ 20% ನಷ್ಟು ಸಿಬ್ಬಂದಿಯನ್ನ ಮಾತ್ರವೇ ತಮ್ಮೊಂದಿಗೆ ಕರ್ಕೊಂಡು ಹೋಗ್ತಾರೆ. ವಿದೇಶದಲ್ಲೂ ಹೆಚ್ಚು ಕಾರುಗಳನ್ನ ಬಳಸೋಕೆ ಬಿಡೋದಿಲ್ಲ. ಮೊದಲು ಅಧಿಕಾರಿಗಳು, ಸೆಕ್ಯೂರಿಟಿ ಹೀಗೆ ಪ್ರತಿ ಟೀಮ್ಗೂ ಬೇರೆ ಬೇರೆ ಕಾರುಗಳು ಇರ್ತಿದ್ವು. ಮೋದಿ ಬಂದ ಬಳಿಕ ಅವರೆಲ್ಲ ಒಂದೇ ಬಸ್ ನಲ್ಲಿ ಬರುವಂತೆ ಮಾಡಿದ್ದಾರೆ. ಹೀಗೆ ಖರ್ಚು ಕಡಿಮೆ ಮಾಡಲು ಮೋದಿ ಹಲವು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಮೋದಿ ಹೆಚ್ಚು ಹೋಗಿದ್ದು ಯಾವ ದೇಶಕ್ಕೆ? ಪ್ರಧಾನಿ ಮೋದಿ ಅತಿ ಹೆಚ್ಚು ಸಲ ಅಮೆರಿಕಾಗೆ ಹೋಗಿ ಬಂದಿದ್ದಾರೆ. ಈವರೆಗೆ 10 ಸಲ ಅಮೆರಿಕಾಗೆ ಭೇಟಿ ಕೊಟ್ಟಿದ್ದಾರೆ. ಫ್ರಾನ್ಸ್, ಜಪಾನ್, UAEಗೆ 8 ಸಲ, ರಷ್ಯಾಗೆ 7 ಸಲ, ಚೀನಾ, ಜರ್ಮನಿಗೆ 6 ಸಲ, ನೇಪಾಳ, ಸಿಂಗಾಪುರ್ಗೆ 5 ಸಲ, ಭೂತಾನ್, ಬ್ರೆಜಿಲ್, ದಕ್ಷಿಣ ಆಫ್ರಿಕಾ, ಶ್ರೀಲಂಕಾ, ಯುನೈಟೆಡ್ ಕಿಂಗ್ಡಮ್ಗೆ 4 ಸಲ, ಇಟಲಿ, ಮಲೇಷಿಯಾ, ಮಾಲ್ಡೀವ್ಸ್, ಸೌದಿ ಅರೇಬಿಯಾ, ಥೈಲ್ಯಾಂಡ್, ಇಂಡೋನೇಷ್ಯಾ ಮತ್ತು ಉಜ್ಬೇಕಿಸ್ತಾನಕ್ಕೆ ತಲಾ 3 ಸಲ ಹೋಗಿ ಬಂದಿದ್ದಾರೆ. ಇನ್ನುಳಿದಂತೆ 18 ದೇಶಗಳಿಗೆ 2 ಸಲ, 41 ದೇಶಗಳಿಗೆ 1 ಸಲ ಪ್ರವಾಸ ಕೈಗೊಂಡಿದ್ದಾರೆ. ರಾಹುಲ್ ಗಾಂಧಿಯಿಂದಲೂ ವಿದೇಶ ಪ್ರವಾಸ. ವಿದೇಶ ಪ್ರವಾಸ ವಿಚಾರವಾಗಿ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಆರೋಪ ಮಾಡುತ್ತಲೇ ಬಂದಿದೆ.
ಮತ್ತೊಂದ್ ಕಡೆ ಬಿಜೆಪಿ ಕೂಡ ರಾಹುಲ್ ಗಾಂಧಿಯ ವಿದೇಶ ಪ್ರವಾಸ ಮತ್ತು ಖರ್ಚುಗಳನ್ನ ಲಿಸ್ಟ್ ಮಾಡಿ ಬಾಣ ಬಿಟ್ಟಿದೆ. ಕಳೆದ 22 ವರ್ಷಗಳಲ್ಲಿ ರಾಹುಲ್ ಗಾಂಧಿ 54 ಬಾರಿ ವಿದೇಶ ಪ್ರವಾಸ ಕೈಗೊಂಡಿದ್ದು, ಅದಕ್ಕಾಗಿ 60 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಫಸ್ಟ್ ಕ್ಲಾಸ್ ವಿಮಾನ, ಪ್ರೈವೇಟ್ ಚಾರ್ಟರ್, 5 ಸ್ಟಾರ್ ಹೋಟೆಲ್, ಸೆಕ್ಯೂರಿಟಿಗೆ ಅಂತ ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡಲಾಗಿದೆ. ಆದ್ರೆ ಕಳೆದ 10 ವರ್ಷಗಳಲ್ಲಿ ರಾಹುಲ್ ಗಾಂಧಿ ಘೋಷಿಸಿಕೊಂಡಿರುವ ಆದಾಯ ಜಸ್ಟ್ 11 ಕೋಟಿ ಅಷ್ಟೇ. ಹಾಗಾದ್ರೆ ನಿಮ್ಮ ವಿದೇಶ ಪ್ರವಾಸಗಳಿಗೆ ದುಡ್ಡು ಕೊಡ್ತಿರೋದು ಯಾರು ಅಂತ ರಾಹುಲ್ ಗಾಂಧಿಗೆ ಬಿಜೆಪಿ ಪ್ರಶ್ನೆ ಮಾಡಿದೆ. 2015ರಲ್ಲಿ ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕೆ 4.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಇದು 2015ರ ರಾಹುಲ್ ಗಾಂಧಿ ಆದಾಯಕ್ಕಿಂತಲೂ 5.2 ಪಟ್ಟು ಹೆಚ್ಚಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಇನ್ನು ಈ ಹಿಂದೆ 2019ರಲ್ಲಿ ಸಂಸತ್ನಲ್ಲಿ ಅಮಿತ್ ಶಾ ಕೂಡ ರಾಹುಲ್ ಗಾಂಧಿ ವಿದೇಶ ಪ್ರವಾಸದ ಕುರಿತು ಮಾಹಿತಿ ಕೊಟ್ಟಿದ್ರು. ರಾಹುಲ್ ಗಾಂಧಿ 2015ರಿಂದ 2019ರ ನಡುವೆ ಅವರ ರಕ್ಷಣೆಗೆ ಇದ್ದ ಎಸ್ಪಿಜಿಗೂ ಹೇಳದೆ 244 ಸಲ ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ. ಇಡೀ ಗಾಂಧಿ ಕುಟುಂಬದವರು 600 ಬಾರಿ ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ಈ ಸಲ ಹೆಚ್ಚು ಚರ್ಚೆ ಯಾಕೆ? ಪ್ರಧಾನಿ ಮೋದಿ ವಿದೇಶಿ ಪ್ರವಾಸ ಹಿಂದೆಂದಿಗಿಂತಲೂ ಈ ಸಲ ಹೆಚ್ಚು ಚರ್ಚೆ ಆಗ್ತಿದೆ. ಮೇ 15ರಿಂದ 20ರವರೆಗೆ ಪ್ರಧಾನಿ ಮೋದಿ ಪಂಚ ರಾಷ್ಟ್ರಗಳ ಪ್ರವಾಸವನ್ನ ಕೈಗೊಂಡಿದ್ರು. UAE, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಹೋಗಿ ಬಂದಿದ್ದಾರೆ. ಅದರಲ್ಲಿ ಇಟಲಿ ಅಧ್ಯಕ್ಷೆ ಜಾರ್ಜಿಯಾ ಮೆಲೋನಿಗೆ ಚಾಕ್ಲೇಟ್ ಗಿಫ್ಟ್ ಕೊಟ್ಟಿದ್ದು, ಡಿನ್ನರ್ಗೆ ಹೋಗಿದ್ದು ಇನ್ನೂ ಚರ್ಚೆಗೆ ಕಾರಣವಾಗಿದೆ. ದೇಶದ ಜನತೆಗೆ ಪೆಟ್ರೋಲ್ ಯೂಸ್ ಕಡಿಮೆ ಮಾಡಿ, ಫಾರಿನ್ ಟೂರ್ ಹೋಗಬೇಡಿ, ಚಿನ್ನ ತಗೋಬೇಡಿ ಅಂತ ಸಲಹೆ ಕೊಡ್ತಾರೆ. ಮೋದಿ ನೋಡಿದ್ರೆ ಜಾಲಿಯಾಗಿ ದೇಶ ಸುತ್ತಾಡ್ತಿದ್ದಾರೆ ಅಂತ ವಿಪಕ್ಷಗಳು ಟೀಕಿಸಿವೆ. ಆದ್ರೆ ಈ ಒಂದು ಪ್ರವಾಸದಿಂದ ಭಾರತಕ್ಕೆ 3.5 ಲಕ್ಷ ಕೋಟಿ ರೂಪಾಯಿಯಷ್ಟು ವಿದೇಶಿ ಹೂಡಿಕೆ ಹರಿದು ಬರಲಿದೆ ಅಂತ ಕೂಡ ವರದಿಯಾಗಿದೆ. ಸ್ನೇಹಿತರೆ, ಇದು ಪ್ರಧಾನಿ ಮೋದಿ ಮತ್ತು ರಾಹುಲ್ ಗಾಂಧಿಯ ಫಾರಿನ್ ಟ್ರಿಪ್ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.